ಟಿವಿ 910ಗೆ ಸ್ವಾಗತ. ನಾನು ಅಸ್ಫಿಯಾ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಚಾಲಕನ ಅಜಾಗರೂಕತೆಯಿಂದ ಖಾಸಗಿ ಶಾಲಾ ವಾಹನ ಅಪಘಾತ, ಹಲವು ಮಕ್ಕಳಿಗೆ ಗಾಯ. ಚಾಲಕನ ಅಜಾಗರೂಕತೆಯ ವಾಹನ ಚಾಲನೆಯಿಂದ ಖಾಸಗಿ ಶಾಲಾ ಬಸ್ ಒಂದು ಅಪಘಾತಕ್ಕೆ ಈಡಾಗಿ 10 ಮಕ್ಕಳು ಗಾಯಗೊಂಡ ಘಟನೆ ಬುಧವಾರ ಪಟ್ಟಣದ ಹೊರವಲಯದಲ್ಲಿನ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಸುಣಕಲಮ್ಮ ದೇವಾಲಯದ ಬಳಿ ನಡೆದಿದೆ. ಬಾಗೇಪಲ್ಲಿ ತಾಲೂಕಿನ ಪೂಲವಾರಪಲ್ಲಿ ಕಡೆಯಿಂದ ಶಾಲಾ ಮಕ್ಕಳನ್ನು ಹೊತ್ತು ಬಂದ ಸತ್ಯಸಾಯಿ ಶಾಲಾ ವಾಹನವು ಚಾಲಕನು ಅಜಾಗರೂಕತೆಯಿಂದ ರಸ್ತೆ ದಾಟುವ ವೇಳೆ ವೇಗವಾಗಿ ಬಂದು ಲಾರಿ ಡಿಕ್ಕಿ ಹೊಡೆದಿದೆ. ಇದರ ಪರಿಣಾಮವಾಗಿ ಶಾಲಾ ವಾಹನದಲ್ಲಿದ್ದ 10ಕ್ಕೂ ಹೆಚ್ಚು ಮಕ್ಕಳು ಗಾಯಗೊಂಡಿದ್ದಾರೆ. ಅಲ್ಲಿಗೂ ಲಾರಿ ಚಾಲಕ ಶಾಲಾ ಬಸ್ ಅನ್ನು ತಪ್ಪಿಸಲು ರಸ್ತೆ ವಿಭಾಜಕದ ಮೇಲೆ ಹತ್ತಿಸಿದ್ದಾರೆ. ಆದರೂ ಹಿಂಭಾಗದ ಶಾಲಾ ಬಸ್ಗೆ ತಾಕಿ ಅಪಘಾತ ಸಂಭವಿಸಿದೆ. ತಕ್ಷಣ ಗಾಯಗೊಂಡವರನ್ನು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಈ ಘಟನೆಯ ವಿಷಯ ತಿಳಿಯುತ್ತಿದ್ದಂತೆಯೇ ಬಿಇಒ ವೆಂಕಟೇಶ್, ಶಿಕ್ಷಣ ಸಮನ್ವಯಾಧಿಕಾರಿ ಆರ್ ವೆಂಕಟರಾಮ್, ದೈಹಿಕ ಶಿಕ್ಷಣ ಪರಿವೀಕ್ಷಕ ಆರ್ ರಂಗನಾಥ್, ಆರಕ್ಷಕ ವೃತ್ತ ನಿರೀಕ್ಷಕ ಪ್ರಶಾಂತ್ ಆರ್ ವರ್ಣಿ, ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ ಮತ್ತಿತರರು ಆಸ್ಪತ್ರೆಗೆ ದೌಡಾಯಿಸಿ ಮಕ್ಕಳ ಯೋಗಕ್ಷೇಮ ವಿಚಾರಿಸಿದ್ದಾರೆ. ಹಾಗೆಯೇ ಘಟನೆಯ ಮಾಹಿತಿ ಕಳೆ ಹಾಕಿದ್ದಾರೆ. ಈ ಅಪಘಾತದಲ್ಲಿ ಸತ್ಯಸಾಯಿ ಶಾಲಾ ಮಕ್ಕಳಾದ ಹೇಮಂತ್, ಸುಷ್ಮಿತಾ, ವರ್ಷಿತಾ, ಸುದೀಪ್, ಎಚ್ಎನ್, ಹಿಮಬಿಂದು, ಸಾನ್ವಿಕಾ, ಲಿಖಿತಾ, ಶರಣ್ಯ, ಕುಮಾರ್, ಅಶ್ವಿನ್, ತೇಜಸ್, ನಿಹಾನ್ ಮತ್ತಿತರರು ಗಾಯಗೊಂಡಿದ್ದು, ಪೋಷಕರು ಚಾಲಕನ ನಿರ್ಲಕ್ಷ್ಯಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಖಾಸಗಿ ಶಾಲೆಯ ವಾಹನ ಇವತ್ತು ಮಕ್ಕಳ ವಾಹನ ಅಪಘಾತಕ್ಕೀಡಾಗಿರ್ತಕ್ಕಂಥದ್ದು SFI ಸಂಘಟನೆಯ ವತಿಯಿಂದ ಇವತ್ತು ಅದನ್ನು ನಾವು ತೀವ್ರವಾಗಿ ಆ ಮಕ್ಕಳಿಗೆ ಇವತ್ತು ಮೊದಲನೇದಾಗಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಂಗೆ ಇವತ್ತು ನಾವು ನೋಡ್ಕೋಬೇಕಾಗಿರ್ತಕ್ಕಂಥ ಇವತ್ತು ಖಾಸಗಿ ವಿದ್ಯಾಸಂಸ್ಥೆಗಳು ಮತ್ತು ಇವತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಏನಿದೆ ಇವತ್ತು ಪಕ್ಕಾ ರಸ್ತೆಯಲ್ಲಿರ್ತಕ್ಕಂಥ ಬೈಪಾಸ್ ರಸ್ತೆ ಇಲ್ಲದೆ ಇರ್ತಕ್ಕಂಥ ಒಂದು ಈ ಸ್ಥಿತಿಗೆ ಕಾರಣ ಆಗಿರ್ತಕ್ಕಂಥದ್ದು, ಈ ಅಪಘಾತಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಕೊತ್ತಂಬರಿ ಸೊಪ್ಪಿನ ತೋಟಕ್ಕೆ ಕಳೆನಾಶಕ ಔಷಧಿ ಸಿಂಪಡಣೆ ಮಾಡಿ 4 ಲಕ್ಷ ರೂಪಾಯಿಗಳ ಬೆಳೆ ನಷ್ಟಕ್ಕೆ ಕಾರಣವಾಗಿರುವ ಕಿಡಿಗೇಡಿ ಕಮ್ಮಾವರಪಲ್ಲಿ ಗ್ರಾಮದ ಗಂಗಾಧರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಬೆಳೆ ನಷ್ಟ ಪರಿಹಾರವನ್ನು ಒದಗಿಸಿಕೊಡುವಂತೆ ರೈತ ಗಂಗುಲಪ್ಪ ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿರುವ ಪ್ರಕರಣ ಬುಧವಾರ ಬೆಳಕಿಗೆ ಬಂದಿದೆ. ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿಯ ಕಮ್ಮವಾರಪಲ್ಲಿ ಗ್ರಾಮದ ಕೃಷಿ ಅವಲಂಬಿತ ರೈತ ಗಂಗುಲಪ್ಪ ತನ್ನ ಸ್ವಂತ ಜಮೀನಿನಲ್ಲಿ ಕೊತ್ತಂಬರಿ ಸೊಪ್ಪಿನ ಬೆಳೆಯನ್ನು ಬೆಳೆದಿದ್ದು, ತಾನು ಬೆಳೆದಿರುವ ಕೊತ್ತಂಬರಿ ಸೊಪ್ಪನ್ನು 4 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿ ವ್ಯಾಪಾರಸ್ಥನಿಂದ 50,000 ರೂಪಾಯಿಗಳನ್ನು ಮುಂಗಡವಾಗಿ ಪಡೆದುಕೊಂಡಿರುತ್ತಾರೆ. ಸದರಿ ಕಮ್ಮಾರಪಲ್ಲಿ ಗ್ರಾಮದ ಕಿಡಿಗೇಡಿ ಗಂಗಾಧರಪ್ಪ ಮಂಗಳವಾರ ರಾತ್ರಿ ವ್ಯಾಪಾರಸ್ಥರಿಗೆ ಮಾರಾಟ ಮಾಡಿರುವ ಕೊತ್ತಂಬರಿ ಸೊಪ್ಪಿಗೆ ಕಳೆನಾಶಕ ಔಷಧಿ ಸಿಂಪಡಣೆ ಮಾಡಿ ಬೆಳೆಯ ನಷ್ಟಕ್ಕೆ ಕಾರಣವಾಗಿರುತ್ತಾನೆ. ಕೊತ್ತಂಬರಿ ಸೊಪ್ಪಿಗೆ ರಾತ್ರಿ ವೇಳೆ ಕಳೆನಾಶಕ ಸಿಂಪಡಣೆ ಮಾಡುತ್ತಿದ್ದ ಕಿಡಿಗೇಡಿ ಗಂಗಾಧರ ಗ್ರಾಮಸ್ಥರ ಕೈಗೆ ಸಿಕ್ಕಿಬಿದ್ದಿದ್ದು, ಗಂಗಾಧರನನ್ನು ಗ್ರಾಮದಲ್ಲಿರುವ ವಿದ್ಯುತ್ ಕಂಬಕ್ಕೆ ಕಟ್ಟಿ ಹಾಕಿ ಥಳಿಸಿ ತದನಂತರ ಬಾಗೇಪಲ್ಲಿ ಠಾಣೆಯ ಪೊಲೀಸರಿಗೆ ಒಪ್ಪಿಸಿ ಠಾಣೆಯಲ್ಲಿ ಗಂಗಾಧರ ವಿರುದ್ಧ ದೂರು ನೀಡಿದ್ದಾರೆ. ನಾನು అతను కొండప్ప వ్యాపారస్తు వచ్చిందా తోట అంతా చూసుకుంటే ఇప్పుడు రేట్స్ ఏంటంటే ఎక్కువ భయపడుతుంది. మళ్ళీ వచ్చేసి అతను ఎంత అమ్మేద్దాం తోట అంటే 3.5 చేసి అమ్మేయను. ఇంకా అందరినీ సర్లే పక్కన వచ్చి మాట్లాడుకున్నాము అనే దాంట్లోనే ఇంకా రైట్లో కొత్తిమూడికి పెట్టారనమాట. అని చూసినాను అయ్యప్ప వాళ్ళ పేరు గంగలప్ప నసరామప్ప తుమ్ముడు పోయి ముందు కొట్టినాడు. అది ఎకరా వచ్చేసి 4 లక్షలు పోతుంది. అర్ధ ఎకరాకి కొట్టేసినాడు. అది బొరిన అయిపోయింది. మీకు వాళ్ళకి ఏమైనా సంబంధం ఉందా? ముందు దాయాబ్లో. ఇప్పుడేం లేదు. ఇప్పుడు మీకు వాళ్ళకి రిలేషన్షిప్ లేదా?